ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಸ್ನೇಹಿತರೆ. ಈ IPL ಅನ್ನೋದು ಒಂಥರ ಜಾತ್ರೆ ಉತ್ಸವ ಹಬ್ಬದ ಹಾಗೆ ಸ್ನೇಹಿತರೆ. ಕಳೆದ 18 ವರ್ಷಗಳಿಂದಲೂ ಅಚ್ಚರಿ ಮತ್ತು ಅಸಾಧಾರಣ ಪ್ರದರ್ಶನಗಳಿಂದ ಭರ್ಜರಿ ಶತಕಗಳು, ಬೌಂಡ್ರಿ ಲೈನ್ ಕ್ಯಾಚ್ಗಳು, 4 ಸಿಕ್ಸರ್ಗಳ ಸುರಿಮಳೆ, ಲಾಸ್ಟ್ ಓವರ್ ಥ್ರಿಲ್ಲರ್, ಅದ್ಭುತ ಪಂದ್ಯಗಳು ನಮ್ಮನ್ನು ರೋಮಾಂಚನಗೊಳಿಸಿವೆ. ಹಾಗಾಗಿನೇ ಇವತ್ತಿಗೂ ನಮಗೆ ಒಂದಿಷ್ಟೂ ಉತ್ಸಾಹ ಕಡಿಮೆಯಾಗಿಲ್ಲ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಮ್ಮ ಇಂಡಿಯಾ ಟೀಮ್ನ ಹಾಗೂ RCBಯ ಸ್ಟಾರ್ ರನ್ ಮಿಷನ್ ಅವರ ಅಸಾಧಾರಣ ಅಗ್ರಗಣ್ಯ ಮತ್ತು ಅಗ್ರೆಸಿವ್ ಬ್ಯಾಟಿಂಗ್ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆಯೇ ಇಲ್ಲ. ಆ ಅಪ್ರತಿಮ ಆಟಗಾರನಾದ ನಮ್ಮ ಕಿಂಗ್ ಕೊಹ್ಲಿಯ ಕಳೆದ 10 ವರ್ಷದ IPLನ ಪ್ರದರ್ಶನ ಹೇಗಿತ್ತು ನೋಡೋಣ ಬನ್ನಿ. IPL 2015 ಒಟ್ಟು 16 ಪಂದ್ಯನ ಆಡ್ತಾರೆ RCB ಅವರು. ಆ 16 ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ 130 ಸ್ಟ್ರೈಕ್ ರೇಟ್ನಲ್ಲಿ 3 ಅರ್ಧಶತಕಗಳೊಂದಿಗೆ 505 ರನ್ನ ಹೊಡಿತಾನೆ. ಮತ್ತು ಈ IPL 2016ರಲ್ಲಿ ಒಟ್ಟು 16 ಪಂದ್ಯಗಳನ್ನು ಆಡ್ತಾರೆ. ಅದರಲ್ಲಿ 152 ಸ್ಟ್ರೈಕ್ ರೇಟ್ನಲ್ಲಿ ಬರೋಬ್ಬರಿ 973 ರನ್ಗಳು, ಅದರಲ್ಲಿ 4 ಶತಕಗಳು ಮತ್ತು 7 ಅರ್ಧಶತಕಗಳು ಕೂಡ ಸೇರಿರುತ್ತೆ. ಇದೇ ಸರಣಿಯಲ್ಲಿ ಮೊದಲ ಶತಕ ಬರುತ್ತೆ. ಸೊ ಕಂಟಿನ್ಯೂಸ್ ಆಗಿ ಹಾಕಿನೇ 4 ಶತಕನೂ ಒಂದೇ ಸರಣಿಯಲ್ಲಿ ಹೊಡಿತಾರೆ. ಅಷ್ಟು ದಿನದಿಂದ ಮೋಸ್ಟ್ಲಿ ಏನೋ ಒಂದು ಫ್ರಸ್ಟ್ರೇಷನ್ ಇತ್ತು, ನನಗೆ ಒಂದೇ ಒಂದು ಸೆಂಚುರಿ ಬಂದಿಲ್ಲ, ನೆನ್ನೆ ಮೊನ್ನೆ ಬಂದ ಚೈಲ್ಡ್ಗಳೆಲ್ಲ ಹೊಡೆದಾಕಿದ್ದಾರೆ ಅಂತ. ಸೊ ಅದನ್ನೆಲ್ಲ ಮೋಸ್ಟ್ಲಿ ಒಂದೇ ಸರಣಿನಲ್ಲಿ ತೀರಿಸ್ಕೋತಾರೆ ಅಂತ ಅನಿಸುತ್ತೆ. ಮತ್ತು ಇವರು ಹೊಡೆದಂಥ ಒಂದೇ ಸರಣಿನಲ್ಲಿ ಅತಿ ಹೆಚ್ಚು ರನ್ 973 ಇವತ್ತಿಗೂ ಕೂಡ ಅದು ದಾಖಲೆಯಾಗೇ ಇದೆ. IPL 2017 ಇದರಲ್ಲಿ ಕೇವಲ 10 ಪಂದ್ಯಗಳು ಮಾತ್ರ ಆಡ್ತಾರೆ. ಈ 10 ಪಂದ್ಯಗಳಿಂದ 122 ಸ್ಟ್ರೈಕ್ ರೇಟ್ನಲ್ಲಿ 4 ಅರ್ಧಶತಕಗಳೊಂದಿಗೆ ಬರೀ 308 ರನ್ಗಳು ಮಾತ್ರ ಆ ಸರಣಿನಲ್ಲಿ ಹೊಡಿತಾರೆ. IPL 2018 ಇಲ್ಲಿ ಒಟ್ಟು 14 ಪಂದ್ಯಗಳನ್ನು ಆಡ್ತಾರೆ. ಸೊ 139 ಸ್ಟ್ರೈಕ್ ರೇಟ್ನಲ್ಲಿ 4 ಅರ್ಧಶತಕಗಳೊಂದಿಗೆ 530 ರನ್ನನ್ನು ಹೊಡಿತಾರೆ. IPL 2019 ಇಲ್ಲಿ ಒಟ್ಟು 14 ಪಂದ್ಯನ ಆಡ್ತಾರೆ RCB. ಸೊ ಈ 14 ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು 141 ಸ್ಟ್ರೈಕ್ ರೇಟ್ನಲ್ಲಿ 1 ಶತಕದ ನೆರವು ಮತ್ತು 2 ಅರ್ಧಶತಕಗಳ ನೆರವಿನೊಂದಿಗೆ 464 ರನ್ನನ್ನು ಹೊಡಿತಾರೆ. IPL 2020 ಸೊ ಇದರಲ್ಲಿ 15 ಪಂದ್ಯಗಳಲ್ಲಿ 121 ಸ್ಟ್ರೈಕ್ ರೇಟ್ನಲ್ಲಿ 466 ರನ್ಗಳನ್ನು ಹೊಡಿತಾರೆ. ಯಾವುದೇ ಶತಕ ಇರಲ್ಲ, 3 ಅರ್ಧಶತಕಗಳು ಇದರಲ್ಲಿ ಇರುತ್ತೆ. IPL 2021 ಒಟ್ಟು 14 ಪಂದ್ಯಗಳನ್ನು ಆಡ್ತಾರೆ. ಇದರಲ್ಲಿ 119 ಸ್ಟ್ರೈಕ್ ರೇಟ್ನಲ್ಲಿ 3 ಅರ್ಧಶತಕಗಳೊಂದಿಗೆ 405 ರನ್ಗಳನ್ನ ಹೊಡಿತಾರೆ. IPL 2022 ಒಟ್ಟು 16 ಪಂದ್ಯಗಳಲ್ಲಿ 115 ಸ್ಟ್ರೈಕ್ ರೇಟ್ನಲ್ಲಿ 2 ಅರ್ಧಶತಕಗಳೊಂದಿಗೆ 341 ರನ್ಗಳನ್ನು ಹೊಡಿತಾರೆ. IPL 2023 ಇಲ್ಲಿ ಒಟ್ಟು 14 ಪಂದ್ಯಗಳನ್ನು ಆಡ್ತಾರೆ. ಸೊ ಇದರಲ್ಲಿ 639 ರನ್ಗಳನ್ನು 139 ಸ್ಟ್ರೈಕ್ ರೇಟ್ನೊಂದಿಗೆ ಜೊತೆಗೆ 2 ಶತಕಗಳು ಮತ್ತು 6 ಅರ್ಧಶತಕಗಳೊಂದಿಗೆ ಹೊಡಿತಾರೆ. ಸೊ ಈ ಹಿಂದೆ ಏನು ಒಂದು 3-4 ವರ್ಷ ಇವರು ತುಂಬ ಸ್ಟ್ರಗಲ್ ಮಾಡಿದ್ರು. ಸೊ ಇಲ್ಲಿಂದ ಈಚೆಗೆ 2023-24ರಲ್ಲಿ ಇವರು ಮತ್ತೆ ಕಮ್ಬ್ಯಾಕ್ ಮಾಡಿದ್ರು ಅಂತಲೇ ಹೇಳ್ಬೋದು. IPL 2024 ಒಟ್ಟು 15 ಪಂದ್ಯಗಳು. ಈ ಒಟ್ಟು 15 ಪಂದ್ಯಗಳಲ್ಲಿ 154 ಸ್ಟ್ರೈಕ್ ರೇಟ್ನಲ್ಲಿ 1 ಶತಕ ಮತ್ತು 5 ಅರ್ಧಶತಕಗಳೊಂದಿಗೆ 741 ರನ್ಗಳನ್ನ ಹೊಡೆದು ಹೈಯೆಸ್ಟ್ ಸ್ಕೋರರ್ ಆಗ್ತಾರೆ.